2028ರ ಚುನಾವಣೆಗೆ ದಳಪತಿಗಳ ತಾಲೀಮು ಶುರುವಾಗಿದೆ. ದೇವೇಗೌಡರ ಮನೆಯಲ್ಲಿ ಜೆಡಿಎಸ್ ಸಭೆ ಮುಕ್ತಾಯಗೊಂಡಿದೆ. ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಹಾಸನದಲ್ಲಿ ನಡೆಯಲಿರುವ ಸಮಾವೇಶದ ಬಗ್ಗೆ ಈ ಸಭೆಯಲ್ಲಿ ಮಾತುಕತೆ ನಡೆಸಲಾಗಿದೆ. ಜೆಡಿಎಸ್ ವರಿಷ್ಠ ಗೌಡರ ಜೊತೆ ಸಭೆ ಬಳಿಕ ಸಾರಾ ಮಹೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಜಿಟಿಡಿ ವಿರುದ್ಧ ಜೆಡಿಎಸ್ ನಾಯಕ ಸಾರಾ ಮಹೇಶ್ ವಾಗ್ದಾಳಿ ನಡೆಸಿದ್ದಾರೆ. ಚಾಮುಂಡೇಶ್ವರಿ ಶಾಸಕರು ಜೆಡಿಎಸ್ ಪಕ್ಷದ ಜೊತೆಗೆ ಸಕ್ರಿಯವಾಗಿಲ್ಲ. 2013ರಂತೆ ಮತ್ತೆ ನಾವ್ಯಾರು ಜಿಟಿಡಿಯನ್ನ ವಾಪಸ್ ಕರೆತರಲು ಸಿದ್ಧರಿಲ್ಲ. ಪಕ್ಷ ಹೇಳಿದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. ಚಾಮರಾಜ ಕ್ಷೇತ್ರವನ್ನ ಜೆಡಿಎಸ್ ಕೊಡಲು ಹೇಳ್ತೇವೆ. ಚಾಮರಾಜ ಕ್ಷೇತ್ರದಲ್ಲಿ ನಿಖಿಲ್ ಸ್ಪರ್ಧೆ ಬಗ್ಗೆ ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಹೇಳಿದ. ನಿಖಿಲ್ಗೆ ಬೇರೆ ಬೇರೆ ಕ್ಷೇತ್ರಗಳಿಂದ ಸ್ಪರ್ಧಿಸುವಂತೆ ಒತ್ತಡ ಇದೆ ಅಂತ ಹೇಳಿಕೆ ಕೊಟ್ಟಿದ್ದ. 2028ರ ಚುನಾವಣೆಯಲ್ಲಿ ದಳಪತಿಗಳ ತಾಲೀಮು ಶುರುವಾಗಿದೆ. ನೋಡಿ, ಇನ್ನು 2 ವರ್ಷ ಚುನಾವಣೆ ಇದೆ. ಅಲ್ಲಿ ಸ್ವಲ್ಪ ನಮ್ಮ ಈಗಿರ್ತಕ್ಕಂಥ ಶಾಸಕರು ಸಕ್ರಿಯವಾಗಿ ನಮ್ಮ ಜೊತೆನಲ್ಲಿಲ್ಲ. ನನಗೆ ಕೃಷ್ಣರಾಜ್ ನಗರ ನನ್ನ ಮತದಾರರ ಪ್ರಭುಗಳು 3 ಸಾರಿ ನನ್ನನ್ನು ಆಯ್ಕೆ ಮಾಡಿ ಶಾಸಕರನ್ನು ಮಾಡಿ ಮಂತ್ರಿ ಮಾಡಿದ್ದಾರೆ. ಎಲ್ಲಿಗೆ ಅಭ್ಯರ್ಥಿಯನ್ನು ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾರನ್ನ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಬೇಕು, ಆ ಎಲ್ಲ ತೀರ್ಮಾನಗಳನ್ನು ನನ್ನ ನಾಯಕರುಗಳಾದಂಥ ದೇವೇಗೌಡ ಸಾಹೇಬರು ಮತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣರವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಒಂದು ಪಕ್ಷ ಅಂತ ಹೇಳಿದ ಮೇಲೆ ಅವರವ್ರದೇ ರೀತಿಯಲ್ಲಿ ಕಾರ್ಯಕರ್ತರುಗಳು ಚರ್ಚೆಯನ್ನು ಮಾಡ್ತಾರೆ, ಮಾತನಾಡ್ತಾರೆ. ಅದರಲ್ಲೂ ಕೂಡ ಸಕ್ರಿಯವಾಗಿಲ್ಲದೆ ಇರೋದ್ರಿಂದ ಕೆಲವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು, ಮುಖಂಡರುಗಳು ಹೆಸರುಗಳನ್ನು ಹೇಳ್ಬೋದು. ಕಾಂಗ್ರೆಸ್ ಇದೆ, ಅಲ್ಲಿ ಬಿಜೆಪಿಯವರು ನಿಲ್ತಾರೆ. KRನಲ್ಲಿ ಶ್ರೀವತ್ಸ ಇದ್ದಾರೆ. ಹಾಗಾಗಿ ಚಾಮರಾಜದಲ್ಲಿ ನಮ್ಮಲ್ಲಿ 11 ಜನ ನಗರ ಪಾಲಿಕೆ ಸದಸ್ಯರು, 11 ಜನ ಬಹಳ ಅತಿ ಹೆಚ್ಚು ಮತಗಳಿಂದ ನಮ್ಮ ನಗರ ಪಾಲಿಕೆ ಸದಸ್ಯರುಗಳನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ನಿಖಿಲ್ ಅವ್ರನ್ನೇನಾದ್ರೂ ಅಭ್ಯರ್ಥಿ ಆಗಬೇಕು ಅಲ್ಲಿ ಚಾಮರಾಜದಿಂದ ಅನ್ನುವಂತ ಮಾತು. ಸರ್, ನಿಖಿಲ್ ಅವರು ರಾಜ್ಯ ಯುವ ನಾಯಕರಾದ್ರಿಂದ ಅನೇಕ ಕಡೆ ಅವರಿಗೆ ಒತ್ತಾಯ ಇರುತ್ತೆ. ಆದರೆ ತೀರ್ಮಾನ ಮಾಡುವಂತರು ಅವರು. ಸದ್ಯದ ಪರಿಸ್ಥಿತಿಯಲ್ಲಿ ನಿಖಿಲ್ ಅವರು ಸಂಘಟನಾ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ನಮ್ಮ ನಾಯಕರಂತ ಕುಮಾರಣ್ಣರವರು ರಾಷ್ಟ್ರದ ಕೆಲಸ ಮಾಡ್ತಾ ಇರೋದ್ರಿಂದ, ರಾಜ್ಯದ ಯುವ ನಾಯಕರಾಗಿರೋದ್ರಿಂದ ದೊಡ್ಡ ಸಾಹೇಬರು ಕುಮಾರಣ್ಣರವ್ರ ಮೇಲೆ ಪ್ರೀತಿ ಇರೋದ್ರಿಂದ ಅವರು ಕೂಡ 3 ಬಾರಿ ಅನಿವಾರ್ಯವಾಗಿ ಪಕ್ಷಕ್ಕೋಸ್ಕರ ತಲೆದಂಡ ಮಾಡ್ಕೊಂಡಿರೋದ್ರಿಂದ ನಾನಾ ಕ್ಷೇತ್ರಗಳಲ್ಲಿ ಅವ್ರಿಗೆ ಒತ್ತಾಯ ಇರ್ತಕ್ಕಂಥದ್ದು ನಿಜ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನು ಚಿಕ್ಕವರು, ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣರವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದ ಮೇಲೆ 2013ರಲ್ಲಿ ಮತ್ತೆ ಇನ್ನೂ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇವತ್ತು ನಡೆದಂತಹ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಸಭೆಯ ಇನ್ಸೈಡ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋದ್ರೆ. ವಿನುತಾ, ಮೈಸೂರು ಭಾಗದ ಒಂದಷ್ಟು ಜನ ಮುಖಂಡರು ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ಬರ್ತಾರೆ. ಮೊದಲನೇದಾಗಿ ಹಾಸನದಲ್ಲಿ ನಡೀತಾ ಇರುವಂತಹ ಸಮಾವೇಶದ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ಅದಕ್ಕಿಂತ ಪ್ರಮುಖವಾಗಿ ಗಮನ ಸೆಳೀತಾ ಇದ್ದಿದ್ದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈಗಾಗಲೇ ಏನು ಜಿಟಿ ದೇವೇಗೌಡರಿದ್ದಾರೆ, ಅವರ ಮೇಲೆ ಒಂದು ಪಕ್ಷ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಾರಾ ಮಹೇಶ್ ಮುಂದಿನ ದಿನಗಳಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನ ದೇವೇಗೌಡರ ಮೇಲೆ ಹೇರೋದಕ್ಕೆ ಬರ್ತಿದ್ದಾರೆ ಅನ್ನುವಂಥ ವಿಚಾರ. ಇವತ್ತು ಬೆಳಿಗ್ಗೆ ಸಾರಾ ಮಹೇಶ್, ಮಂಜೇಗೌಡರು, ಜಿಟಿ ಹರೀಶ್ ಗೌಡ ಸೇರಿದಂತೆ ಅನೇಕ ಜನ ಮೈಸೂರು ಭಾಗದ ಮುಖಂಡರು ಈ ಒಂದು ಸಭೆಗೆ ಆಗಮಿಸಿದ್ರು. ಸುಮಾರು 2 ಗಂಟೆಗೂ ಹೆಚ್ಚು ಹೊತ್ತಿನ ಕಾಲ ಈ ಒಂದು ಸಭೆ ದೇವೇಗೌಡರ ಮನೆಯಲ್ಲಿ ನಡೆಯುತ್ತೆ. ಪ್ರಮುಖವಾಗಿ ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ಜಿಟಿ ದೇವೇಗೌಡರು ಜೆಡಿಎಸ್ನಿಂದ ಬಹುತೇಕ ವಿಮುಖರಾಗಿದ್ದಾರೆ. ಹಾಗಾಗಿ ಸಾರಾ ಮಹೇಶ್ ಅವರನ್ನ ಮುಂದಿನ ದಿನಗಳಲ್ಲಿ ಆ ಭಾಗಕ್ಕೆ ಕರೆತಂದು ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನುವಂಥ ವಿಚಾರ ನಿನ್ನೆಯಿಂದ ಕೂಡ ಚರ್ಚೆಯಲ್ಲಿ ಇತ್ತು. ಬಹಳ ಗಮನ ಸೆಳೆಯುವಂತ ವಿಚಾರ ಏನಂತಂದ್ರೆ ಜಿಟಿ ದೇವೇಗೌಡರ ಪುತ್ರ ಜಿಟಿ ಹರೀಶ್ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು. ಇದರ ಜೊತೆಯಲ್ಲಿ
ಚಾಮರಾಜ ಕ್ಷೇತ್ರ ಏನಿದೆ, ಈ ಒಂದು ಕ್ಷೇತ್ರಕ್ಕೆ ಈಗಾಗಲೇ ಬಿಜೆಪಿಯಿಂದ ಇಬ್ಬರು ಪ್ರಬಲ ಅಭ್ಯರ್ಥಿಗಳು ನಾನು ಈ ಬಾರಿ ಟಿಕೆಟ್ ಆಕಾಂಕ್ಷಿ ಅನ್ನುವಂಥ ನಿಟ್ಟಿನಲ್ಲಿ ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿಯ ಆ ಇಬ್ಬರು ಅಭ್ಯರ್ಥಿಗಳಲ್ಲಿ ಯಾರಿಗೇ ಟಿಕೆಟ್ ಕೊಟ್ಟರು ಕೂಡ ಆ ಒಂದು ಕ್ಷೇತ್ರವನ್ನು ಕಳೆದುಕೊಳ್ಳುವಂಥ ಭೀತಿ ಇದೆ. ಹಾಗಾಗಿ ನಾವೀಗ ಮೈತ್ರಿಯಲ್ಲಿದ್ದೇವೆ, JDSಗೆ ಆ ಕ್ಷೇತ್ರವನ್ನು ತೆಗೆದುಕೊಳ್ಳೋಣ, ಪ್ರಬಲ ಅಭ್ಯರ್ಥಿಯೊಬ್ಬರನ್ನ ಅಲ್ಲಿ ನಿಲ್ಲಿಸೋಣ, ಆ ಮೂಲಕ ಚಾಮರಾಜ ಕ್ಷೇತ್ರವನ್ನ ಪಡೆಯೋಣ ಅನ್ನುವಂಥದ್ದು JDS ನಾಯಕರ ಲೆಕ್ಕಾಚಾರ ಆಗಿದೆ. ಆ ಪ್ರಬಲ ಅಭ್ಯರ್ಥಿ ಯಾರು ಅಂತಂದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅನ್ನುವಂಥದ್ದು ಸದ್ಯಕ್ಕೆ ಕೇಳಿಬರುವಂತ ಚರ್ಚೆಯ ವಿಚಾರ. ಆದ್ರೆ ಇದು ಟೂ ಅರ್ಲಿ, ಇದು ಕೇವಲ ಕಾರ್ಯಕರ್ತರ ಮತ್ತು ಮೈಸೂರು ಭಾಗದ ಮುಖಂಡರ ಅಭಿಪ್ರಾಯ ಅಷ್ಟೇ. ಈ ಬಗ್ಗೆ ಇಷ್ಟು ಬೇಗ JDS ನಲ್ಲಿ ಯಾವುದೇ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋದಿಲ್ಲ. ಸಾರಾ ಮಹೇಶ್ ಅವರು ಅಧಿಕೃತವಾಗಿ ಹೇಳಿಕೆ ಕೊಟ್ಟ ಪ್ರಕಾರವೇ ನೋಡೋದಾದ್ರೆ ನಿಖಿಲ್ಗೆ ಅನೇಕ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವಂತೆ ಒತ್ತಡ ಇದೆ, ಅಂತಿಮವಾಗಿ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಚಾಮರಾಜ ಕ್ಷೇತ್ರದ ವಿಚಾರ. ಆದರೆ ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರವಾಗಿ ಈಗಾಗಲೇ ನಾವು ಮಾತಾಡಿದ್ದೇವೆ. GT ದೇವೇಗೌಡರನ್ನ 2 ಬಾರಿ ಅವರು ಪಕ್ಷ ಬಿಟ್ಟು ಹೋಗುವಂತ ಪರಿಸ್ಥಿತಿಯಲ್ಲಿದ್ದಾಗ ಮರಳಿ ವಾಪಸ್ ನಾವು ಕರೆದುಕೊಂಡು ಬಂದಿದ್ದೇವೆ. ಈ ಬಾರಿ ಅಂತಹ ಒಂದು ಮನಸ್ಥಿತಿ ನಮಗೆ ಯಾರಿಗೂ ಕೂಡ ಇಲ್ಲ ಅನ್ನುವ ಮೂಲಕ ಮತ್ತೆ GT ದೇವೇಗೌಡರ ಮನವೊಲಿಕೆ ಮಾಡೋದಕ್ಕೆ ನಾವ್ಯಾರು ಕೂಡ ಮುಂದಾಗೋದಿಲ್ಲ. ಹಾಗಾಗಿ ಚಾಮುಂಡೇಶ್ವರಿ ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸಾರಾ ಮಹೇಶನ್ನ ಅಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಬೆಂಬಲಿಗರ ಮಾತೇನಿದೆ, ಆ ಒಂದು ಮಾತಿಗೆ ಪುಷ್ಟಿ ಕೊಟ್ಟಂತೆ ಸಾರಾ ಮಹೇಶ್ ಅವರು ಮಾತಾಡಿದ್ದಾರೆ. ವರಿಷ್ಠರು ಸೂಚನೆಯನ್ನು ಕೊಟ್ಟರೆ ನಾನು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಹಾಗಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರ ಮತ್ತು ಚಾಮರಾಜ ಕ್ಷೇತ್ರದ ವಿಚಾರ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನ ಪ್ರಬಲಗೊಳಿಸೋದಕ್ಕೆ ಏನೆಲ್ಲ ವಿಚಾರಗಳು ಇದೆಯೋ ಆ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ವಿನುತಾ, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.